ಹಾಯ್ ಹಲೋ ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಾವು ಇವತ್ತು ನೋಡೋಣ ಬಿಗ್ ಬಾಸ್ ಮನೆ ಒಳಗೆ ದರ್ಶನ್ ಅವ್ರ ಸಾಂಗ್ ಯಾಕೆ ಹಾಕೋದಿಲ್ಲ ಅಂತ ಹೇಳಿಕಿರಿ. ಅದಕ್ಕೆ ವಿನಯ್ ಗೌಡ ಆಗಿರ್ಬೋದು, ಚಕ್ರವರ್ತಿ ಅವರು ಏನು ಹೇಳಿದ್ದಾರೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ ಆಗಿ ಮಾತಾಡೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತದ್ದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಮೊದಲಿಗೆ ಚಕ್ರವರ್ತಿ ಚಂದ್ರಚೂಡ್ ಅವ್ರು ಹೇಳ್ತಾರ, ದರ್ಶನ್ ಅವರ ಸಾಂಗ್ ಯಾವುದೇ ಸಾಂಗ್ ಹಾಕಿರ್ಲಿ ಅದು ಕಾಪಿರೈಟ್ ಬರುತ್ತೆ ಅಂತ ಹೇಳಿಕ್ಯಾರ. ಆ ಉದ್ದೇಶದಿಂದ ಬಿಗ್ ಬಾಸ್ ಮನೆ ಒಳಗೆ ದರ್ಶನ್ ಅವ್ರ ಸಾಂಗ್ ಹಾಕೋದಿಲ್ಲ ಅಂತೇಳಿ ಚಕ್ರವರ್ತಿ ಚಂದ್ರಚೂಡ್ ಅವ್ರು ಹೇಳಿದ್ರೆ, ಅದೇ ಕಾನ್ಸೆಪ್ಟನ್ನು ವಿನಯ್ ಗೌಡ ಅವರು ರಿಪೀಟ್ ಮಾಡಿದ್ದಾರೆ ನೋಡ್ರಿ. ನಿಜವಾಗ್ಲೂ ದರ್ಶನ್ ಅವ್ರ ಸಾಂಗ್ ಹಾಕಿದ್ರೆ ಬಿಗ್ ಬಾಸ್ ಮನೆ ಒಳಗೆ ಕಾಪಿರೈಟ್ ಕೊಡ್ತಾರ? ಇಲ್ಲ ಸ್ನೇಹಿತರೆ, ನಿಜವಾಗ್ಲೂ ಕಾಪಿರೈಟ್ ಯಾವುದೇ ಥರ ಕೊಡೋದಿಲ್ಲ. ಯಾಕಪ್ಪ ಅಂದ್ರೆ ಕಲರ್ಸ್ ಕನ್ನಡ ಚಾನಲ್ನಲ್ಲೇ ನಂದ ಗೋಕುಲ ಎಂಬ ಕನ್ನಡ ಧಾರಾವಾಹಿ ಪ್ರಸಾರವಾಗುತ್ತೆ. ಆ ಧಾರಾವಾಹಿ ಒಳಗೆ ದರ್ಶನ್ ಅವ್ರ ಸಾಂಗ್ ಸಾಕಷ್ಟು ಬಾರಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾಕೆ ಕೊಡೋದಿಲ್ಲ ಕಾಪಿರೈಟ್? ಬಿಗ್ ಬಾಸ್ ಮನೆಗೆ ಅಷ್ಟೇ ಯಾಕೆ ಕಾಪಿರೈಟ್ ಬರುತ್ತಾ? ಇದು ಸಾಧ್ಯನೇ ಇಲ್ಲರಿ. ಇದು ಕಂಪ್ಲೀಟ್ಲಾಗಿ ಹೇಳ್ತೀನಿ, ದರ್ಶನ್ ಅವ್ರ ಮೇಲೆ ಇರುವಂಥ ದ್ವೇಷ ಇರೋದು. ಯಾಕಪ್ಪ ಅಂದ್ರೆ ದರ್ಶನ್ ಇಸ್ TRP ಕಿಂಗ್ ಅಂತ ಎಲ್ಲರಿಗೂ ಗೊತ್ತು. ಈ ವಿಷಯವನ್ನು ಕಂಪ್ಲೀಟಾಗಿ ಬಿಗ್ ಬಾಸ್ ಮ್ಯಾನೇಜ್ಮೆಂಟೇ ನೋಡ್ಕೊಳ್ತಾರೆ. ಯಾವ ಸಾಂಗ್ ಪ್ಲೇ ಆಗಬೇಕು, ಯಾವ ಸಾಂಗ್ ಪ್ಲೇ ಆಗಬಾರ್ದು ಅಂತ ಹೇಳ್ಕೇರಿ. ಇದರಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಕೈವಾಡ ಏನೂ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕಪ್ಪ ಅಂದ್ರೆ ಅವರು ವಾರಕ್ಕೆ ಬರೋದು ಕೇವಲ 2 ದಿನ ಮಾತ್ರ. ಅದ್ರಾಗ 1 ಡೇ ನೈಟ್ ಫುಲ್ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಗಿಬಿಡ್ತಾರೆ. ಆ ಸಾಂಗ್ ಪ್ಲೇ ಮಾಡಿರಿ, ಈ ಸಾಂಗ್ ಪ್ಲೇ ಮಾಡಿ ಅಂತ ಹೇಳ್ಕಿರೆ ಸುದೀಪ್ ಅವ್ರು ಹೇಳಲಿಕ್ಕಿಲ್ಲ ಅಂತೇಳಿ ನಾನು ಅನ್ಕೋತೀನಿ. ಬಿಗ್ ಬಾಸ್ ಮ್ಯಾನೇಜ್ಮೆಂಟಿಗೆ ನಮ್ಮ ದರ್ಶನ್ ಸರ್ ಕಂಡ್ರೆ ಯಾಕೆ ಆಗೋದಿಲ್ಲ ಅಂತ ನನಗೂ ಗೊತ್ತಿಲ್ಲರಿ. ದರ್ಶನ್ ಸರ್ ಸಾಂಗ್ ಹಾಕಿದ್ರೆ ಎಷ್ಟೋ ಕನ್ನಡದ ಅಭಿಮಾನಿಗಳು ಖುಷಿ ಪಡ್ತಾರೆ, ಎಷ್ಟೋ ಜನ ದರ್ಶನ್ ಸರ್ ಅಭಿಮಾನಿಗಳು ಖುಷಿ ಸಿಗುತ್ತೆ. ಆದರೂ ಅವ್ರ ಸಾಂಗ್ ಹಾಕೋದಿಲ್ಲ. ಇರಲಿ, ಇದರಿಂದ ದರ್ಶನ್ ಸರ್ಗೆ ಏನು ಅವರ ರೇಂಜ್ ಕಡಿಮೆ ಆಗೋದಿಲ್ಲ. ವಿನಯ್ ಗೌಡ ಅವ್ರಿಗೆ ಮೊದಲಿನಿಂದನೂ ನೋಡ್ಕೊತ ಬರಾಕತ್ತೇನ್ರಿ. ಅವ್ರು ಮೊದಲ ದರ್ಶನ್ ಸರ್ ಅಭಿಮಾನಿ ಆಗಿರ್ತಾರೆ. ದರ್ಶನ್ ಸರ್ ಹೆಸರು ಹೇಳ್ಕೊಂತೆ ಅವರು ಸಿನಿಮಾ ರಂಗದಲ್ಲಿ ಬೆಳಿತಾರೆ. ಆದರೆ ಈಗ ಬೆಳೆದು ನಿಂತಿದ್ದಾರಲ್ಲ, ಎಲ್ಲರಿಗೂ ಪರಿಚಯ ಆಗಿದ್ದಾರೆ, ಸಿನಿಮಾಗಳು ಸಿಗಕತ್ತವ, ಜೀವನ ಚಲೋ ಹೊಂಟೈತಿ. ಈಗ ದರ್ಶನ್ ಸರ್ ಅವಶ್ಯಕತೆ ಇಲ್ಲ ಅವರಿಗೆ ಸದ್ದ. ಹಾಗಾಗಿ ಅಲ್ಲಿ ಬಕೆಟ್ ಎಲ್ಲ ಸಿಂಟ್ಯಾಕ್ಸ್ ಹಿಡ್ತಿದ್ದಾರೆ ಅಂತ ಹೇಳ್ಬೋದು. ಚಕ್ರವರ್ತಿ ಚಂದ್ರಚೂಡ್ ಅವ್ರ ಬಗ್ಗೆ ಏನು ಮಾತಾಡೋದು? ಅವ್ರ ಹೆಸರಿಗೆ ಅಷ್ಟೇ ಕವಿರಿ, ರೈಟರ್ ಅಂತ ಹೇಳ್ಕೊಂಡಿದ್ದಾರೆ. ಅವರು ಮಾತನಾಡುವಂಥ ಭಾಷೆ ಎಂಥದಂತೇಳಿ ಎಲ್ಲರಿಗೂ ಗೊತ್ತಿದೆ. ಅವರಿಗೆ ಬಿಗ್ ಬಾಸ್ ಮನೆಯೊಳಗೂ ನೋಡಿದ್ದೀವಿ ಅವರ ಬಿಹೇವಿಯರ್ ಹೆಂಗದ ಅಂತ ಹೇಳ್ತಾರೆ. ಇವರಿಬ್ಬರ ಬಗ್ಗೆ ನಿಮಗೇನು ಅನಿಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ. ದರ್ಶನ್ ಅವ್ರ ಸಾಂಗ್ ಬಿಗ್ ಬಾಸ್ ಮನೆಯೊಳಗೆ ಪ್ಲೇ ಆಗಬೇಕಾ ಅಥವಾ ಆಗಬಾರ್ದ? ಅದು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.